ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ನವೀನ್ ಸರ್ಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಎಲ್ಲೋ ಇದ್ದಂಗೆ ಕರ್ಕೊಂಬಂದು ಇಂಥ ಮಹಾನ್ ಭಾವ ಜೊತೆ ಪಾತ್ರ ಮಾಡೋ ಅವಕಾಶ ಕೊಟ್ಟರು. ನಿಮ್ಮ ಜೊತೆ ಪಾತ್ರ ಮಾಡಿದ್ದು ನನ್ನ ಕಲಾ ಜೀವನ ಸಾರ್ಥಕ ಅಂತ ಭಾವಿಸ್ತೀನಿ. ತುಂಬ ಖುಷಿ ಇದೆ ನನಗೆ ನಿಮ್ಮ ಜೊತೆ ಪಾತ್ರ ಮಾಡಿದ್ದು. ಸಂಪತ್ ಸರ್, ಮೇಡಮ್ ಅವರು ಎಲ್ಲ ಸಹಕಾರ ಆದರೂ ಒಂದು 20-25 ದಿವಸ ಒಂದು ಕಡೆ ಇದ್ದು ನಮ್ದೊಂದು ಅಲ್ಲ ಅದೇ ತರ ಮಾತಾಡಿ ಅಂತ ತಿಂದಾಕ್ಬಿಡೋಣ ಅಂತ ಹೇಳಿದ್ರಲ್ಲ ಹಂಗೆ ತಿಂದಾಕೋಣ ಅಂತ ಹೇಳಿಲ್ಲ, ಮಾಡೋಣ ಸರ್ ಅಂತ ಅವಾಗಲೇ ಫೋನ್ ಮಾಡಿದ್ದೆ. ಮುನಿಯಣ್ಣ 6-6:30 ಬಂದ್ಬಿಡ್ಬೇಕು ಮುನಿಯಣ್ಣ ಅಂತ. ಆಮೇಲೆ ಊಟಗಳೇನ ಇರ್ತಾವ ಸರ್, ಇಲ್ಲಾಂದ್ರೆ ಮುದ್ದೆ ಬಸ್ಸರ್ ಮಾಡ್ತಾರೆ ಎಲ್ಲರೂ ಎತ್ಕೊಂಡು ಮಜಾ ಕ್ಯಾರೆಕ್ಟರ್. ನನಗೆ ಫೋನ್ ಮಾಡಿದ್ರು, ಬರ್ತೀರಾ ಅಂದ್ರು. ಸರ್ ಬರ್ಬೇಕಂದ್ರೆ ಬರ್ತೀನಿ, ಬೇಡ ಅಂದ್ರೆ ಮನೆಗೆ ಇರ್ತೀನಿ ಸರ್. ಬಾಡೋಣ ಅಂದ್ರು. ಸಂಜೆ ಫೋನ್ ಮಾಡಿದ್ರು, ಸರ್ ಊಟಗಳೆಲ್ಲ ಇರ್ತದ ಮನ್ಯಾಗ ಸೊಪ್ಪು ಸಾರು ಮುದ್ದೆ ಮಾಡಿ ತಗೊಂಡ್ಬಿಡ್ಲ ಅಂತ. ಏನ್ ಮಾತಾಡಿ ಸರ್, ಶಂಕರ ಅಂತ ಒಂದು ಕ್ಯಾರೆಕ್ಟ್ರು. ಪ್ರೆಸಿಡೆಂಟ್ ಅವರು ಬಿ ಆಗಿರ್ತೀನಿ. ಪ್ರೆಸಿಡೆಂಟ್ ಊಟಗಳು ಕೊಡ್ತಿದ್ರ ಮೊದಲನೇ ಸರಿ ಸ್ಟೇಜ್ ಮೇಲೆ ಬಂದಿದ್ದೀನಿ, ಮಾತಾಡಕ್ ಆಗ್ತಾ ಇಲ್ಲ. ಪ್ರತಿ ಸಲ ಸ್ಟೇಜ್ ಹತ್ತೋ ತರ ಆಗಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲ ಕಡೆ ಭಾಷೆನೂ ಸಿನಿಮಾ ಮಾಡಿದ್ದಾರೆ. ಹುಬ್ಳಿ ಧಾರವಾಡ ಭಾಷೆ ಸಿನಿಮಾ ಮಾಡಿದ್ರೆ, ಮೈಸೂರು ಮಂಡ್ಯ ಭಾಷೆ ಸಿನಿಮಾ ಮಾಡಿದ್ರೆ, ಬೆಂಗಳೂರು ಸಿನಿಮಾ ಮಾಡಿದ್ರೆ, ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಸಿನಿಮಾ ಮಾಡಿದ್ರೆ, ಅರ್ಧ ಹಿಂದಿ ಅರ್ಧ ಕನ್ನಡ ಮಾಡಿದ್ರೆ. ಒಂದು ಪ್ರಾಂತ್ಯದ ಭಾಷೆ, ನಮ್ಮ ಊರಿನ ಭಾಷೆ, ಸಿನಿಮಾ ಪೂರ್ತಿ ನಮ್ಮ ಊರಿನ ಭಾಷೆ ಬಳಸ್ಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ರೆ ನಮ್ಮ ನವೀನ್ ಸರ್ ಅವರು. ಅವ್ರ ಧೈರ್ಯಕ್ಕೆ ನಮ್ಮ ನಮಸ್ಕಾರಗಳು. ಅವ್ರ ಧೈರ್ಯಕ್ಕೆ ಭಗವಂತ ಯಶಸ್ಸು ಕೊಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನನಗೆ ಇಂಥ ಒಂದು ಪಾತ್ರ ಕೊಟ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ರಂಗನಾಥ್ ಸರ್ಗೆ, ನಿಮಗೆ, ಸಂಪತ್ ಸರ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು. ಇದೀಗ ನಮ್ಮ 3ನೇ ಕೃಷ್ಣಪ್ಪ ಅವರ ಬದುಕಿಗೆ ಹುಣ್ಣಿಮೆಯಂತೆ ಬಂದಂತಹ ಶಶಿಯನ್ನ ಮಾತನಾಡಿಸೋ ಸಮಯ. ನಮ್ಮ ಶ್ರೀಪ್ರಿಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮಸ್ತೆ ಶ್ರೀಪ್ರಿಯ ಅವರೇ, ನಿಮ್ಮ ಸ್ಲ್ಯಾಂಗ್ ಇದರಲ್ಲಿ ಅದೇ ಥರ ಇರುತ್ತಾ ಅಥವಾ ಯಾವ ಥರ ಇರುತ್ತೆ? ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಪ್ರಿಯ ಅವರೇ. ನಿಮಗೂ ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿಗುವಂತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೇವಲ ಕಣ್ಣುಗಳ ಮೂಲಕ ಸಂಭಾಷಣೆಗಳನ್ನ ರವಾನಿಸುವ ಕೆಲವು ನಟರಲ್ಲಿ ಇವರು ಕೂಡ ಖಂಡಿತ ಮುಂಚೂಣಿಯಲ್ಲಿರೋರು. ಇತ್ತೀಚೆಗಂತೂ ಸಾಲು ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನೂ ಕೂಡ ರಂಜಿಸ್ತಾ ಇದ್ದಾರೆ ವಿಭಿನ್ನ ಪಾತ್ರಗಳ ಮೂಲಕ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ 3ನೇ ಕೃಷ್ಣಪ್ಪ ಸಂಪತ್ ಮೈತ್ರೇಯ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೇಳ್ತೀನಿ, ನಮ್ಮ ನಾಯಕ ನಟ ಸಂಪತ್ ಮೈತ್ರೇಯ ಸರ್ ಅವರಿಗೆ ಪ್ರೀತಿಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ಆ ಪಾತ್ರ ಮುಖ್ಯ ಪಾತ್ರ ಅಷ್ಟೇ, ನಾನೇನು ನಾಯಕರಾಗಲ್ಲ, ನಾನು ಜಸ್ಟ್ ಕಲಾವಿದ ಅಷ್ಟೇ. ಕೃಷ್ಣಪ್ಪನ್ ಸಾಂಗ್ ಸರ್. ಆಲ್ರೆಡಿ ನವೀನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ, ಮತ್ತು ಮೇಡಮ್ ಅವರು ಹೇಳಿದ್ದಾರೆ, ಮುನಿಯಪ್ಪ ಅವರು ಎಲ್ಲರೂ ಹೇಳಿದ್ದಾರೆ. ಸರ್ ಹೇಳಿದ್ ನಿಜ. ಫಸ್ಟ್ ಇವರು ಕತೆ ಹೇಳಿದಾಗ ನನ್ನ ಮೊದಲು ಕ್ವಶನ್ ಏನಂದ್ರೆ, ಇದ್ರಲ್ಲಿ ನನ್ನ ಪಾತ್ರ ಇಲ್ಲ. ಅವ್ರು ಇಲ್ಲ ಕೃಷ್ಣಪ್ಪ ನೀವೇ ಅಂದಾಗ ನಂದು ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತಂದ್ರೆ, ನನಗೆ ಹೀರೋ ಅಂತ ನೀವು ಕೊಡ್ರೇಟ್ ಮಾಡಬಾರ್ದು. ಆಮೇಲೆ ಯಾಕೆ ಅಂತಂದರೆ ನನ್ನ ವಯಸ್ಸಿಗೂ ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನಿಮಾ. ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ, ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡಕ್ಕೆ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ
ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ. ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಆಮೇಲೆ ಮಂಜು ಅವರು, ಮತ್ತು ನಮ್ಮ ತುಕಾಲಿ ಸಂತೋಷ್ ಅವರು ಇರ್ಬೋದು. ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರೆ ಅದೊಂಥರ ಒಂದು ಮುಖಸ್ತುತಿ ಮತ್ತು ನಮಗೆ ಮುಜುಗರ, ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಅದೃಷ್ಟ ಏನಾದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡುವಾಗ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನ ಹೆಂಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥವಾ ಅಲ್ಲೆಲ್ಲೋ ಸೆಟ್ಟಲ್ಲಿ ಒಂದ್ ಕಡೆ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೈಲರ್ ನೋಡ್ದಾಗ್ಲೆ ಮತ್ತೆ ಸಾಂಗ್ ನೋಡ್ದಾಗ್ಲೆ ಗೊತ್ತಾಗಿದೆ. ಮತ್ತೆ ನಮಗೆ ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು. ಏನು ಅಂತಂದ್ರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದ್ರೆ ಸಿಚುಯೇಷನ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕ್ ಅನ್ನ ತಗೊಂಡು ಹೋಗಿದ್ದಾರೆ. ಮತ್ತೆ ಸಾಂಗ್ ಲಿರಿಕ್ ನಿಮ್ದು ಅದ್ಭುತವಾಗಿದೆ. ನಿಮ್ಗೆ ಧನ್ಯವಾದಗಳು. ಈಗ ನಿಮ್ಮ ಹಾಡು ಬಿಡುಗಡೆ ಆದಾಗ ನನ್ಗೆ ಅನ್ಸಿದ್ದು ಒಂದು 20 ವರ್ಷ ಮೊದಲೇ ನಾನು ಇದರಲ್ಲಿ ಪಾತ್ರ ಮಾಡೋದಾಗಿತ್ತು ಅಂತ. ಸೊ ಇಷ್ಟ ಹೇಳ್ತಾ ಸಿನಿಮಾ ಒಂದಂತೂ ನಿಮ್ಗೆ ಕಾನ್ಫಿಡೆಂಟ್ ಆಗಿ ಹೇಳ್ದಲ್ಲೇ ಮಾಧ್ಯಮದವ್ರಿಗೆ, ನಿಮಗೆ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಯಾವುದೇ ಮುಲಾಜಿಲ್ದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರ್ಬಾರ್ದು. ಹಂಗೆ ಮಾಡಿ ಇಷ್ಟ ಆಗ್ಲಿಲ್ಲ ಅಂತ. ಇಷ್ಟ ಆದ್ರೆ ಅದ್ರ 100 ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು. ಇಷ್ಟು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಪ್ರಶ್ನೆಗಳಿಲ್ಲ ಸರ್? ಇಲ್ಲ, ಯಾಕೆಂದ್ರೆ ನಾವೆಲ್ಲ ಒಂಚೂರು ನಾಟಕದಿಂದ ಬಂದವರಾದ್ರಿಂದ, ಆಮೇಲೆ ಡೈರೆಕ್ಟರ್ ಬೇಸಿಕಲಿ ಅದೇ ಭಾಗದವರಾದ್ರಿಂದ, ಮತ್ತೆ ನಮ್ಮ ರಿಲೇಟಿವ್ ಆನೇಕಲ್ ಕಡೆ ಎಲ್ಲ ಇರೋದ್ರಿಂದ ಅಲ್ಲಿ ನೆಂಟರ ಮನೆಗೆ ಹೋದಾಗ ಸ್ವಲ್ಪ ಕೇಳ್ತಿದ್ರಿಂದ ಅಷ್ಟು ಕಷ್ಟ ಅಂತ ಏನು ಅನಿಸ್ಲಿಲ್ಲ. ತಪ್ಪಾದಾಗ ಹೇಳ್ತಿದ್ರು, ರಂಗಲ್ಲ ಹೂ ಹಿಂಗ ಹೇಳಿದ್ರು ಅಂತ ಹೇಳ್ಕೊಡ್ತಿದ್ರು. ಆಮೇಲೆ ರಘು ಸರ್ ಅವರು ಹೇಳೋದನ್ನ ಕೇಳಿಸ್ಕೊತಿದ್ರು. ಅವ್ರು ಪಾಲ್ಗೊಂಡಾಗ ಸ್ವಲ್ಪ ಸ್ಲ್ಯಾಂಗ್ ಹಂಗೆ ಇದೆ. ಸೊ ಅವರು ಎಲ್ಲ ನೋಡ್ಕೊಂಡು ಅಲ್ಲಲ್ಲೇ ನೋಡ್ಕೊಂಡು, ಆಮೇಲೆ ಮುನಿಯಪ್ಪ ಅವ್ರು ಇದ್ರು. ಅವ್ರು ನಿಮ್ಮ ಫೋನಲ್ಲಿ ಮಾತಾಡುವಾಗ ಇಲ್ಲ ಗೊತ್ತಿದ್ದೀರಪ್ಪ ಇದು ಶೂಟಿಂಗ್ ಮುಗಿಸ್ಕೊಂಡು ಅಂತ ಹೇಳೋದು. ಇದೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ಹಂಗಂಗೆ ಕ್ಯಾಚ್ ಹಾಕೊಂಡು ಮನೆಗೆ ಹೋದ್ಮೇಲೆ ಅವಾಗ ರಿಪೀಟ್ ಆಗ್ತಾ ಇರ್ತದೆ. ಈಗ ಇದು ಟ್ರೇಲರ್ ನೋಡಿದ್ಮೇಲೆ ಒಂದೊಂದ್ಸತಿ ಯಾರಿಗಾದ್ರೂ ಬಂದ್ಬಿಟ್ಟು ಏನಪ್ಪ ಚೆನ್ನಾಗಿದ್ಯಾ ಊಟಗಳಾದ್ವಾ ಅಂತ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಅದೇನಂತ ಅಂದೆ ಸಂಜೆ 40 ಬಂಡೆ ಕಾವು ಸುಮ್ಮನೆ ಡ್ರೈ ಲ್ಯಾಂಡು. ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್. ನಾವು ಸರ್ ಕಟ್ಟೆಗಳು ಬಂಡೆಗಳು ಸರ್ ಕೊಂಡುಗಳು ನೀರು ಬರ್ತಾವೆ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು ಆಮೇಲಿಂದ ಹಂಗೆ ಅಂತಂದ. ಅವಾಗ ನಮ್ದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್. ಪ್ರೇಮ್ನು ಆಮೇಲೆ ಮಾಲಾಶ್ರೀ ಅಮ್ಮಗಳೆಲ್ಲ ಬಂದು ಅವ್ರ ಅಮ್ಮಂದೆಲ್ಲ ಇರ್ತಾವೆ ಶೂಟಿಂಗ್ ಇಲ್ಲಿ ಕರ್ಕಲ್ಲಿ ಅಂತ. ಅವರು ಹಿಂಗೆ ಎತ್ತದಂತ ಶೂಟಿಂಗು ಅಮ್ಮನು ಮಾಲಾಶ್ರೀ ಅಮ್ಮನು ಬಂದಿದ್ರು. ಆ ಅಮ್ಮಂದು ಇಲ್ಲಿ ಗಂಟ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಒಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತ. ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರು ನಿಮ್ದು ಎತ್ತಾರಪ್ಪ ಅಂತಂದ್ರೆ ಹೂನಪ್ಪ ನಮ್ದು ಎತ್ತಾರೆ. ಅವ್ರು ಎತ್ತಾರೆ ಶೂಟಿಂಗ್ ಎತ್ತದು ಅಂತ ಹೂನಪ್ಪ ಎತ್ತಾರೆ ಅಂತ ಅಂದ್ರೆ ಅವಾಗ ನವೀನ್ ಬೇಡ ಬಂಡೆಗಳು ಬೆಟ್ಟಗಳು ಮಧ್ಯೆ ನಾವು ಕೊಂಡಿಗಳು ನಿಲ್ಸ್ಕೊಳ್ಳೋದು ಬೇಡ ಹೋಗ್ಬಿಟ್ಟು ಇಲ್ಲೇನೋ ಮಾಡಿ ಅಂತ. ಮತ್ತದೇ ನಮ್ಗೆ ಹತ್ರದಾದೇ ಒಂದು ಅದಕ್ಕೆ ಅಂದ್ರೆ ಪಾಪ ಅವರು ಆ ಲೊಕೇಶನ್ಗೆ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು. ನಮ್ಗೆ ತುಂಬ ಒಳ್ಳೆ ಮನೆಗಳು ಸಿಕ್ತು. ಅಂದರೆ ನಿಮಗೆ ಒಂದು ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು. ಎಲ್ಲ ನಮ್ಗೆ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೋದು ಖುಷಿ ಆಗುತ್ತಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಿದ್ದಾರೆ. ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ. ಸಂಪತ್ತು ಆಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವ ಪಕ್ಕ ಆನೆಗಲ್ಲೂನೆ ನೀವು ನಮ್ಮನ ನಿನಕ ನನಕ ಅಂತ ಫೋನ್ ಎತ್ಕೊಂಡ್ರೆ ಹಂಗೆ ಮಾತಾಡ್ಬಿಡ್ತಾನೆ. ನಿನಕ ನನ್ನ ಬೆಟಾಯಿ ಅಂತಾನೆ. ಆನೆಕಲ್ಲು ಮಂಜು
ಬಲಿ ಇರ್ತದೆ ಈ ಹೊತ್ತು ಹಂಗೆ ಮಾತಾಡೋದು. ಹಿಂಗೆ ಬಂದ ಹೊಸ್ತಾನಂಡು 100 ರೂಪಾಯಿ ಹೋಗ್ತಾನೆ ಹೇಳು ಅಂತ ಎಲ್ಲ ಮಾತಾಡಿ ಬೈಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಪಾಪ ಅಂತ ಆ ಭಾಷೆ ತುಂಬಾ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು. ಯಾಕಂದ್ರೆ ಈ ಥರದ ಒಂದು ಪ್ರಾಂತೀಯವಾದ ಭಾಷೆ ನಾನು ನಮ್ಮ ಸಿನಿಮಾ ಮಾಡಿದ್ದೆ. 3ನೇ ಕೃಷ್ಣಪ್ಪ ಮಾಮ ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನೀನು ತೀರ್ಮಾನಗಳೆಲ್ಲ ಆಮೇಲೆ ಮಾತಾಡೋಣ ಹೋಗಿ 3ನೇ ಕೃಷ್ಣಪ್ಪ ಅಂತ ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲೂ ಯಾಕಂದ್ರೆ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಅದು ಶಾಕಾಹಾರಿ ಆಗ್ಬೋದು, ಟಗರುಪಲ್ಯ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಲಿಂಕ್ ಆಗ್ಬೋದು, ಬೇರೆ ಬೇರೆದು ಹೊಸ ಸಿನಿಮಾ ಅದಕ್ಕೆಲ್ಲ ನೀವು ಮಾಡಿದ್ರು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದು ನಮ್ಗೆಲ್ಲರಿಗೂ ಖುಷಿ. ಮತ್ತೆ ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಊಟು ಹೂ ನೀವು ನಿಮ್ಮ ಬಲೆ ಇದ್ದೀರಪ್ಪ ಊಟಗಳು ನೀವು ನಮ್ಮ ತಾಯಿ ನಿಮ್ದೇ ಬೇರೆ ಸ್ಟ್ರಾಂಗ್ ನಿಮ್ದು ಮುಂದೆಲ್ಲ ನಿಮ್ದೇನಪ್ಪ ಊಟಬಹುದು ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗ್ಬೇಕು ಅಂತಂದ್ರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗ್ಬೇಕು, ಇದೇ ನನ್ನ ಪ್ರಯತ್ನ ಅಂತ ಕಾಣ್ಬೇಕು, ನಮ್ಮ ಶ್ರಮ ಕಾಣ್ಬೇಕು ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮ್ಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚರ ಜನರು ಅಂತದೇನು ಬೇಡ ನಮ್ಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬಲೆ ಹೊಟ್ಟಿದೆ ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಿ ನಾವು. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಟ್ ಮಾಡೋದಕ್ಕೆ ಅದು ಸೇರಿ ನಮಗೂ ನೀನು ಬಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀಗೂ ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಂತ ಶರಣೋ ಥ್ಯಾಂಕ್ ಯು